ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿಂದ 2 ದಿನದ ಬ್ಲಾಗು. ವರಮಹಾಲಕ್ಷ್ಮಿ ಹಬ್ಬದ್ದು 3 ದಿನದ್ದು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವನಿಗೆ ಫಸ್ಟ್ ಸ್ಟಾರ್ಟಿಂಗ್ ಹುಷಾರಿಲ್ದಂಗೆ ಆದಾಗ ಸ್ವಲ್ಪ ನಮಗೂ ಗೊತ್ತಾಗಲಿಲ್ಲ ಏನಾಗಿದೆ ಏನು ಅಂತ. ಮಾಮೂಲಿ ಜ್ವರ ಇರಬೇಕು ಅಂತ ಹೇಳ್ಬಿಟ್ಟು ಶಿರಪ್ ತಂದು ಹಾಕೋದು, ಅದಾದಮೇಲೆ ಹಂಗೆ ಸುಮ್ಮನಾಗೋದು ಹಿಂಗೆ ಮಾಡ್ತಿದ್ವಿ. ಜ್ವರ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು. ಅದಾದಮೇಲೆ ಸಿಕ್ಕಾಪಟ್ಟೆ ಜ್ವರ ಜಾಸ್ತಿಯಾಗಿ ಅವನು ಕೂಡ ನಾವು ಎತ್ಕೊಳಕ್ಕಾಗ್ತಾಯಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಮಾಡಿಸಿದ್ರೆ ಡೆಂಗ್ಯೂ ಆಗಿದೆ ಅಂತ ಗೊತ್ತಾಯಿತು. ನಮ್ಮ ಮನೇಲಂತೂ ಸೊಳ್ಳೆ ಬರೋದು ಇಲ್ಲ. ಅವನ ಮನೆಯಲ್ಲಿ ಅಷ್ಟು ಇಲ್ಲೂ ಸೊಳ್ಳೆ ಕಚ್ಚಿರಲ್ಲ. ಮೋಸ್ಟ್ಲಿ ಹೊರಗಡೆ ಓಡಾಡಬೇಕಾದ್ರೂ ಅಥವಾ ಶಾಪಿಂಗ್ ಹೋಗಿದ್ವಲ್ಲ ಆ ಟೈಮಲ್ಲಿ ಯಾವಾಗ ಸೊಳ್ಳೆ ಕಚ್ಚಿ ಅವನಿಗೆ ಡೆಂಗ್ಯೂ ಆಗಿತ್ತೋ ನಾವು ನೋಡ್ಕೊಂಡಿರಲಿಲ್ಲ. ಅದು ಡೆಂಗ್ಯೂ ಆಗೋಕ್ಕಿಂತ ಮುಂಚೆ ಒಂದು 3 ದಿನ ಮುಂಚೆನೇ ಅದು ಮಗುನ ಸ್ವಲ್ಪ ಸುಸ್ತು ಮಾಡ್ತಾ ಇರುತ್ತಂತೆ. ನಮ್ಗೆ ಅದೆಲ್ಲ ಏನೋ ಅವನಿಗೆ ನಮ್ಮ ಗಮನಕ್ಕೂ ಅದು ಬರಲಿಲ್ಲ. ಹಾಗಾಗಿ ನಮಗೂ ಗೊತ್ತಾಗಿರಲಿಲ್ಲ. ಬ್ಲಡ್ ಚೆಕಪ್ ಮಾಡಿಸಿದ್ಮೇಲೆ ಗೊತ್ತಾಗಿದ್ದು ಡೆಂಗ್ಯೂ ಆಗಿದೆ ಅಂತ. 3 ದಿನ ಬಾಟಲ್ ಹಾಕಬೇಕು ಅಂತ ಹೇಳಿದರು. ಅವನ ಜೊತೆ ಮಲ್ಕೊಂಡು ನನಗೂ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಯಾಕಂತಂದರೆ ಜಾಸ್ತಿ ಹುಷಾರಿಲ್ದಂಗೆ ಆದಾಗಿಂದನೂ ನನ್ನ ಪಕ್ಕ ಮಲಗ್ತಿತ್ತು. ಅವನೇ ಜಾಸ್ತಿ ಎತ್ಕೊಂಡೆಲ್ಲ ಓಡಾಡ್ತಿತ್ತು. ನಾನೇನೇ ಎತ್ಕೊತಿದ್ದೆ. ಅದರಿಂದ ನನಗೂ ಹುಷಾರಿಲ್ದಂಗೆ ಆಗೋಯ್ತು. ಒಂದು ಕಡೆ ಬೆಡ್ಡಲ್ಲಿ ನನ್ನ ಮಗ, ಇನ್ನೊಂದು ಕಡೆ ಬೆಡ್ಡಲ್ಲಿ ನಾನು ಇಬ್ಬರೂ ಬಾಟಲ್ ಹಾಕ್ಸ್ಕೊಂಡು ಮಲಗಿದ್ವಿ. ನನಗೆ ಸ್ಟಾರ್ಟಿಂಗು ಫುಲ್ಲು ಸ್ವಲ್ಪ ಜಾಸ್ತಿ ಜ್ವರ ಹೊಡೆದು ಹುಷಾರು ಜಾಸ್ತಿ ತಪ್ಪಿಬಿಟ್ಟಿದೆ. ಅದರಿಂದ ಬಾಟಲ್ ಹಾಕಿದ್ರಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಚಿಕ್ಕದು ಗ್ಲೂಕೋಸ್ ಬಾಟಲ್ ಚೇಂಜ್ ಮಾಡಿಬಿಟ್ಟು ದೊಡ್ಡದು ಇನ್ನೊಂದು ಹಾಕಿದ್ರು. ಅದು ಹಾಕಿದ್ಮೇಲಂತೂ ಫುಲ್ಲು ನನಗೆ ಹೊಟ್ಟೆಲ್ಲ ಮಳ್ಸೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಒಂಥರ ವಾಮಿಟ್ ಮಾಡೋ ಥರ ಆಗ್ತಿತ್ತು. ಸ್ವಲ್ಪ ಬಾಟಲ್ ಹಾಕಿದಾಗ ಆ ಥರ ಆಗುತ್ತೆ ಅಂತ ಅಂದರು ಡಾಕ್ಟ್ರು. ಆಮೇಲೆ ಆ ಥರ ಜಾಸ್ತಿ ಹೊಟ್ಟೆ ಮಳ್ಸೋದಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಡ್ರಿಪ್ಸ್ನ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಹಾಕೋದು ಆ ಥರ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಡ್ರಿಪ್ಸ್ ಎಲ್ಲ ಇನ್ನೇನು ಕಡಿಮೆ ಖಾಲಿ ಆಗೋ ಸ್ಟೇಜಲ್ಲಿದ್ದಾಗ ಫುಲ್ಲು ಸುಸ್ತಾಗಿ ಮಲ್ಕೊಂಬಿಟ್ಟಿದೆ. ನನಗೆ ಕಾರ್ ಹತ್ತಿದ್ದಷ್ಟೇ ಗೊತ್ತಾಗಿರೋದು. ಮನೆಗೆ ಬಂದಿರೋದು ಗೊತ್ತಿಲ್ಲ, ಬಂದು ಮಲ್ಕೊಂಡಿರೋದು ಗೊತ್ತಿಲ್ಲ. ಆಮೇಲೆ ಎದ್ದು ಹಿಂಗೆ ಮಲ್ಕೊಂಡ್ರೆ ಸರಿ ಹೋಗಲ್ಲ, ನಾಳೆ ಬೇರೆ ಹಬ್ಬ ಬೇರೆ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಹೋಗಿ ಏನಾದರೂ ಕೆಲಸ ಮಾಡೋಣ, ಆವಾಗ ಸರಿ ಹೋಗುತ್ತೆ ಅಂತ ಹೋಗಿ ಏನಾದರೂ ಕೆಲಸ ಮಾಡೋಣ ಅಂದರೆ ಅಲ್ಲೆಲ್ಲೇ ಮಲ್ಕೊತಾ ಇದ್ದೆ. ಅಷ್ಟು ಸುಸ್ತಾಗ್ಬಿಟ್ಟಿದೆ. ಇನ್ನು ಇವನು ಬಾಟ್ಲ್ ಹಾಕ್ಸ್ಕೊಂಡು ಆರಾಮಾಗೆ ಫೋನ್ ನೋಡ್ಕೊಂಡು ಆರಾಮಾಗಿದ್ದ. ಯಾಕಂದರೆ ಅವನಿಗೆ ಬಾಟ್ಲ್ ಹಾಕ್ಸಾಗಲೇ ಇದು 3ನೇ ದಿನದ್ದು. ಅವನ ಅದಕ್ಕೆ ಆರಾಮಾಗಿದ್ದ. ನಾನೇ ಸ್ವಲ್ಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಅವನು ಮಾತ್ರ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಮಲಗಿದ್ದಾನೆ. ಏನು ಬೇಕು ಈಗ? ಅದೆಲ್ಲ ಮುಟ್ಬಾರ್ದು ಪಪ್ಪ. ಏ ಪಪ್ಪು, ಅದು ಇಳಿತಾ ಇಲ್ಲ ನೋಡಲ್ಲಿ, ಕುತ್ಕೋ ಸುಮ್ಮನೆ. ಇನ್ನೊಂದು ಹಾಕ್ಸ್ತೀನಿ ಅಂತ. ಇನ್ನೊಂದು ಹಾಕ್ಸ್ತೀನಿ. ಹಾಕ್ಸ್ಲಾ? ಮುಟ್ಬಾರ್ದು ಮಾ. ಕೂತ್ಕ ಕೆಳಕ್ಕೆ. ಏ ಅದು ಪೂರ್ತಿ ಖಾಲಿ ಆಗ್ಬೇಕು. ಅದಕ್ಕೆ ಕುತ್ಕ, ಕೆಳಗೆ ಕುತ್ಕ, ಬೇಗ ಖಾಲಿ ಆಗಲಿ. ಏ ಪಪ್ಪು ಕುತ್ಕ. ಇನ್ನು ಹಾಸ್ಪಿಟ್ಲಿಂದ ಬಂದು ಆದಮೇಲೆ ಸ್ವಲ್ಪ ಎದ್ದು ನಾನೇ ಕೆಲಸ ಮಾಡೋಣ, ಇಲ್ಲ ಅಂತಂದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಒಂಥರ ನಿದ್ದೆ ಮಂಕು ಆಗ್ಬಿಟ್ಟಿದೆ. ಫುಲ್ಲು ಎದ್ದು ಕೆಲಸ ಮಾಡೋದಕ್ಕಾಗ್ತಿರ್ಲಿಲ್ಲ, ಏನೂ ಇಲ್ಲ. ಪಾಪ ನಮ್ಮ ಮನೆಯವರೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಸ್ವಲ್ಪ ರೈಸ್ ಮಾಡಿಕೊಟ್ಟು ಎಲ್ಲ ಮನೆಯೆಲ್ಲ ಅವರೇ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ನಾಳೆ ಹಬ್ಬ ಅಲ್ವಾ, ಬೆಳಗ್ಗೆನೇ ಇನ್ನು ಇದನ್ನೆಲ್ಲ ಕಳಶ ಎಲ್ಲ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಅವರೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಅದಾದಮೇಲೆ ಬೆಳಗ್ಗೆನೇ ಎದ್ದು ಅವರೇ ಪೂಜೆ ಎಲ್ಲ ಮುಗಿಸಿ ನಮಗೂ ತಿಂಡಿ ಎಲ್ಲ ತಂದುಕೊಟ್ಟು ಹೋಗಿದ್ರು. ನನಗೆ ಬೇರೆ ಫುಲ್ ಸುಸ್ತಾಗ್ಬಿಟ್ಟಿದ್ನಲ್ಲ, ಏನು ಕೆಲಸ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ
ನಾನು ಫುಲ್ಲು ದೇವ್ರ ಫೋಟೋ ನೋಡಿಕೊಂಡು ಫುಲ್ಲು ಎಮೋಷ್ನಲ್ ಆಗಿ ಅಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಹಬ್ಬದ ದಿನ ಈ ಥರ ಮಾಡಿಬಿಟ್ಟಲ್ಲ ದೇವ್ರೆ ನೀನು ನನಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಪಾಪಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ ಅಂದರೆ ಮನೇಲಿ ನೆಮ್ಮದಿ ಇರುತ್ತಾ, ಏನಾದರೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತಾ. ಹಂಗಾಗಿ ಫುಲ್ಲು ಅಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಸಂಜೆ ಮೇಲೆ ಪರವಾಗಿಲ್ಲ ಅಂತ ಅನ್ನಿಸ್ತು, ಸರಿ ಹೋದೆ. ಆಮೇಲೆ ಸಂಜೆ ಮೇಲೆ ನಾನೇ ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಹಚ್ಚಿ, ಇನ್ನು ಹಬ್ಬದ ದಿನ ಬಾಗಿಲು ಹಾಕ್ಬಾರ್ದು ಮನೆಗೆ ಅಂತ ಅಂತಾರೆ. ಆದರೆ ನಮ್ಮ ಮನೇಲಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಲ್ಲ, ನನ್ನ ಮಗಂಗೆ ಬ್ಲಡ್ ಚೆಕಪ್ ಮತ್ತೆ ಮಾಡಿಸ್ಬೇಕಾಗಿತ್ತು. ಚೆಕಪ್ ಅದರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೋಗ್ಬೇಕಾದ್ರೆ ಹಂಗೇ ನಮ್ಮ ಪಕ್ಕದ ಮನೇಲಿ ಕೆಳಗಡೆ ಮನೆಯಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಕುಂಡ್ರಸ್ ಎಲ್ಲ ಪೂಜಿದ್ರು. ಹಂಗೆ ಅರ್ಶಿನ ಕುಂಕುಮ ತಗೊಂಡು ಹೋಗೋಣ ಅಂತ ಹೊರಟ್ವಿ. ಇವನು ಸ್ವಲ್ಪ ಆಗಲೇ ಅವನಿಗೆ ನಿದ್ದೆ ಟೈಮು, ಬೆಳಗ್ಗೆಯಿಂದನೂ ನಿದ್ದೆ ಮಾಡಿರಲಿಲ್ಲ ಅವನು. ಹಂಗಾಗಿ ನಾನು ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಮಲ್ಕೊಂಡಿದ್ದ. ಆರಾಮಾಗಿ ಆಗಲೇ ಹುಷಾರಾಗಿದ್ದ, ಸ್ವಲ್ಪ ನೆಗಡೆ ಮತ್ತು ಕೆಮ್ಮು ಅಷ್ಟೇ ಇದ್ದಿದ್ದು. ಹಂಗಾಗಿ ಅವನು ಅಲ್ಲೇ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹಂಗೆ ಮಲ್ಕೊಂಡಿದ್ದ. ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಹೋದ್ವಿ. ಅವತ್ತು ಸ್ವಲ್ಪ ಇದೆಲ್ಲ ತೆಗ್ದಿರಲಿಲ್ಲ ಬ್ಲಡ್ ಚೆಕಪ್ಗೆ ಹೋಗೋದಕ್ಕೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ವಾಪಸ್ಸು ಬಂದ್ವಿ. ಸ್ವಲ್ಪ ನಮ್ಮ ಮನೆಯವರು ಯಾಕೋ ಅವ್ರೂ ಹುಷಾರು ತಪ್ಪೋ ಥರ ಇದ್ದರು. ಅದರಿಂದ ಅವ್ರು ಇಂಜೆಕ್ಷನ್ ಹಾಕ್ಸ್ಕೊಂಡಾದ್ಮೇಲೆ ನಾವು ಮನೆಗೆ ಬಂದ್ವಿ. ಇನ್ನು ನಾವು ಆ ಕಡೆಯಿಂದ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ಲು ಅವನು ನಿದ್ದೆನೇ ಹೋಗಿದ್ದ. ಫುಲ್ ನಿದ್ದೆನೇ ಮಾಡ್ತಿದ್ದ ಆರಾಮಾಗೆ. ಹಾಗಾಗಿ ಅವನು ಅಲ್ಲೇ ಮಲಗಿಸ್ಬಿಟ್ಟು ನಾನು ಕುತ್ಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಹಾಸ್ಪಿಟ್ಲ್ ಹತ್ರ ಎಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಲಾಸ್ಟ್ ಟೈಮೇ ಆಗಲೇ ಹಾಸ್ಪಿಟ್ಲದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೆ. ಅದರಿಂದ ಅದೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ತರಕಾರಿ ಸಾಂಬಾರು ಮಾಡ್ಕೊಂಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೆ. ಆಗಲಿ ತುಂಬ ದಿನ ಆಗ್ಬಿಟ್ಟಿತ್ತು. ನನಗೆ ಹುಷಾರಿಲ್ಲ ಟೈಮಲ್ಲಿ ಸ್ವಲ್ಪ ನನಗೆ ಈ ಮುದ್ದೆ ಈ ಥರನೇ ತಿನ್ನೋಕೆ ಇಷ್ಟ ಆಗುತ್ತೆ. ಚಪಾತಿ, ಈ ಅಕ್ಕಿ ರೊಟ್ಟಿ ಈ ಥರ ತಿನ್ನೋದಕ್ಕೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇರುತ್ತೆ. ಈ ರೈಸ್ ಐಟಮ್ ಎಲ್ಲ ತಿನ್ನೋದಕ್ಕೆ ಅಷ್ಟು ಇಷ್ಟನೂ ಆಗ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಮುದ್ದೆನೇ ಮಾಡ್ಕೊಂಡಿದ್ದೆ. ಅವರಿಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮುರಿದಿಟ್ಟಿರೋ ಮುದ್ದೆನೇ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಊಟ ಮಾಡಿ, ನಮ್ಮ ಪಾಪುಗೆಲ್ಲ ಊಟ ತಿನ್ನಿಸಿ ಅವ್ನು ಮಲಗಿಸಿ, ಇನ್ನು ಬೆಳಗಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟೆಲ್ಲ ರುಬ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅದನ್ನೆಲ್ಲ ಕೈ ಆಡಿಸಿ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬದ್ದು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬ್ಲಾಗ್ನ ಎಂಡ್ ಮಾಡೋಣ ಇಲ್ಲಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗಬೇಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಸಬ್ಸ್ಕ್ರೈಬ್ ಆಗೋದು ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ. ನಿಜವಾಗ್ಲೂ ನಮಗೂ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.